ಒಂದು ವರ್ಷಕ್ಕೆ 12 ತಿಂಗಳು 365 ದಿನ, ಅದರಲ್ಲಿ 52 ಶುಕ್ರವಾರ 52 ಗುರುವಾರ, ಒಟ್ಟಾರೆಯಾಗಿ 104 ದಿನ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ. ಹೀಗಿದ್ರು ನಮ್ಮ ಸ್ಟಾರ್ ಹೀರೋಗಳಿಗೆ ಅದೆಲ್ಲ ಕಾಣ್ಲೇ ಇಲ್ಲ. ವರ್ಷಗಟ್ಲೆ ಕಷ್ಟಪಟ್ಟು ಶೂಟಿಂಗ್ ಮಾಡಿ ಇಡೀ ವರ್ಷ ಎಲ್ಲ ಖಾಲಿ ಹೊಡ್ಸಿ ಅಂತೂ ಇಂತೂ ಈಗ ಅಕ್ಟೋಬರ್ನಲ್ಲಿ ಒಟ್ಟಿಗೆ ಬಂದು ಕೂತಿದ್ದಾರೆ. ದಸರಾ ದೀಪಾವಳಿ ಮೇಲೆ ಕಣ್ಣಿಟ್ಟಿದ್ದಾರೆ. ಹಬ್ಬಗಳಿಗೆ ಕನ್ನಡ ಸಿನಿಮಾಗಳು ಬರೋದಿಲ್ಲ ಅನ್ನೋ ಮಾತೇನಿದೆ, ಅದಕ್ಕೆ ವಿರುದ್ಧವಾಗಿ ಇತ್ತೀಚೆಗೆ ಒಳ್ಳೊಳ್ಳೆ ಫಿಲ್ಮ್ಸ್ ಆ ಜಾಗನ ಬಂದು ತುಂಬ್ತಾ ಇದ್ದಾವೆ. ಅಂಡ್ ಅದು ಖಂಡಿತ ಖುಷಿ ವಿಚಾರ. ಇಂಡಸ್ಟ್ರಿ ಕಡೆಯಿಂದನೂ ಒಂದೊಳ್ಳೆ ಬೆಳವಣಿಗೆ. ಇವನ್ ಸದ್ಯಕ್ಕಿರೋ ಪರಿಸ್ಥಿತಿನ ತಗೊಂಡ್ರು ದಸರಾ ಹಬ್ಬಕ್ಕೆ ದೊಡ್ಡ ಮಟ್ಟದಲ್ಲಿ ಮಾರ್ಟಿನ್ ರಿಲೀಸ್ ಆಗ್ತಾ ಇದೆ. ಅಂಡ್ ಒಂದು ದಿನ ಮುಂಚೆ ರಜನಿಕಾಂತ್ ಅವರ ವೇಟಯನ್ ಸಿನಿಮಾ ಬರ್ತಿದೆ ಅಂತ ಗೊತ್ತಿದ್ರು ಟೀಮ್ ಹಿಂದೆ ಸರಿಲಿಲ್ಲ. ಅಕ್ಟೋಬರ್ 11ಕ್ಕೇನೆ ಬರ್ತೀವಿ, ಕಾಂಪೀಟ್ ಮಾಡ್ತೀವಿ ಅಂತ ಧೈರ್ಯ ತೋರಿಸಿದ್ದಾರೆ. ಇನ್ನ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ, 13 ಭಾಷೆ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಮೊದಲನೇ ದಿನ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಎಷ್ಟು ಶೋಸ್ ತಗೊಳತ್ತೆ ಅನ್ನೋದೇ ಅತಿ ಮುಖ್ಯ. ರಜನಿಕಾಂತ್ ಅವ್ರ ಜೊತೆ ಕಾಂಪಿಟೇಷನ್ ಇರೋದ್ರಿಂದ ಅಟ್ಲೀಸ್ಟ್ 700 ಶೋಸ್ ಸಿಗಬಹುದು ಅಂತ ನಾನ್ ಅನ್ಕೊಂಡಿದ್ದೀನಿ. ಬಟ್ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಅದೇನು ಮಾಡ್ತಾರೋ ಏನೋ ದೇವ್ರಾಣೆ ಗೊತ್ತಿಲ್ಲ. ಆದ್ರೆ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿ ತನ್ನ ಹೋಮ್ ಸಿಟಿಯಲ್ಲೇ ಹೆಚ್ಚು ಶೋಸ್ ತಗೊಳ್ಳಿಲ್ಲ, ತಮಿಳ್ ಫಿಲ್ಮ್ಗೆ ಬಿಟ್ಕೊಟ್ರು ಅಂತ ಅಂದ್ರೆ ಇಷ್ಟು ವರ್ಷ ಇಷ್ಟೆಲ್ಲ ಶ್ರಮ ಹಾಕಿರೋದು ವ್ಯರ್ಥ ಆಗ್ಬಿಡತ್ತೆ. ಸೊ ಡೆಫಿನೆಟ್ಲಿ ಬಿಟ್ಕೊಡ್ಬಾರ್ದು. ಇನ್ನು ಮುಖ್ಯವಾಗಿ ಓಡಾಡ್ತಿರುವಂತ ವಿಚಾರ, ಧ್ರುವ ಅವರು ಶಿವಣ್ಣ ಅವ್ರನ್ನ ಭೇಟಿಯಾಗಿ ಭೈರತಿ ರಣಗಲ್ ಪೋಸ್ಟ್ಪೋನ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ. ಹಾಗಾಗಿನೇ ಅಕ್ಟೋಬರ್ 4ಕ್ಕೆ ಬರ್ಬೇಕಾಗಿದ್ದ ಸಿನಿಮಾ ನವೆಂಬರ್ 14ಕ್ಕೆ ಹೋಯ್ತು ಅಂತ ನ್ಯೂಸ್. ಸೊ ಈ ತರ ಇಷ್ಟೊಂದೆಲ್ಲ ಮ್ಯೂಚುವಲ್ ಆಗಿ ಮಾತುಕತೆ ನಡೆಸಿ ತಮ್ಮ ಸಿನಿಮಾಗೆ ಜಾಗ ಮಾಡ್ಕೊಂಡು ಅಡ್ವಾಂಟೇಜ್ ತಗೋತಾ ಇದ್ದಾರೆ ಅಂದ್ರೆ ಕಾದು ನೋಡೋಣ ಅದಿನ್ಯಾವ ಲೆವೆಲ್ಗೆ ರಿಲೀಸ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಹೆಜ್ಜೆ ಇಟ್ಟಿದ್ದು UI ತಂಡ. ಯಾವಾಗ್ಲೂ ತಲೆಗುಳ ಬಿಟ್ಕೊಂಡು ಹೇಳಿದ್ದಕ್ಕಿಂತ ವಿಚಿತ್ರವಾಗಿ ಅಪ್ಡೇಟ್ ಕೊಡ್ತಿದ್ದಂತವ್ರು ಈ ಸಾರಿ ಯಾಕೋ ಹೆಚ್ಚು ತಲೆ ಕೆಡಿಸ್ತೇನೆ ಸ್ಟ್ರೈಟ್ ಅಕ್ಟೋಬರ್ ರಿಲೀಸ್ ಅಂತ ಹೇಳಿದ್ರು. ಈಗ್ಲೂ ಅದನ್ನೇ ಹೇಳ್ತಾ ಇದ್ದಾರೆ, ಆದ್ರೆ ಸ್ಪೆಸಿಫಿಕ್ ಆಗಿ ಇಂಥದ್ದೇ ದಿನ ಅಂತ ತಿಳಿಸ್ಲಿಲ್ಲ. ಸಾಮಾನ್ಯವಾಗಿ ಹಬ್ಬಗಳಿದೆ ಅಲ್ವಾ, ಸೊ ದೀಪಾವಳಿಗೆ UI ಬರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿಂದ ಮುಂದೆ ನಡೆದಿದ್ದೆ ಬೇರೆ. ಸೈಲೆಂಟ್ ಆಗಿ ಕೂತಿದ್ದ ಹೊಂಬಾಳೆ ಫಿಲ್ಮ್ಸ್ ಇದ್ದಕ್ಕಿದ್ದ ಹಾಗೆ ಎದ್ದು ಬಂದು ಬಗೀರಾ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡೇ ಬಿಟ್ರು. ಅಂಡ್ ಅದೇ ಅಕ್ಟೋಬರ್ 31. ಅಲ್ಲಿಗೆ ಲೆಕ್ಕ ಸರಿ ಹೋಯ್ತು. UI ಪೋಸ್ಟ್ಪೋನ್ ಆಗೇ ಆಗತ್ತೆ. ಹಾಗೆ ದಸರಾಗೆ ಮಾರ್ಟಿನ್, ದೀಪಾವಳಿಗೆ ಬಗೀರಾ, KFI ವಿಲ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್ ಅಂತ ಎಲ್ರೂ ಅನ್ಕೊಂಡಿದ್ರು. ಬಟ್ ಅಗೈನ್ ಉಪ್ಪಿಯವರು ಬಿಡ್ಬೇಕಲ್ವಾ, ಸಿಂಪಲ್ ಆಗಿರೋ ಕಥೆಗೆನೆ ಮತ್ತೆ ಸರಿಯಾಗಿ ಟ್ವಿಸ್ಟ್ ಕೊಟ್ರು ಒಂದು ಪ್ರೆಸ್ ಮೀಟ್ ಅನ್ನ ನಡೆಸೋ ಮೂಲಕ. UI ರಿಲೀಸ್ ಅಲ್ಲಿ ಯಾವುದೇ ಪೋಸ್ಟ್ಪೋನ್ಮೆಂಟ್ ಇಲ್ಲ, ಅಕ್ಟೋಬರ್ನೇ ಟಾರ್ಗೆಟ್ ಮಾಡಿದೀವಿ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ರಿಲೀಸ್ ಅಂತ ಏನೋ ಹೇಳಿದೀವಿ ಬಟ್ ಸಿನಿಮಾ ರಿಲೀಸಾ ಆರ್ ಬೇರೆ ಏನ್ ಬಿಡ್ತೀವಿ ಅಂತ ನಾವ್ ಹೇಳೇ ಇಲ್ವಲ್ಲ, ನಿಮಗ್ ನೀವೇ ಯಾಕೆ ತಲೆ ಕೆಡಿಸ್ಕೋತೀರಾ ಅನ್ನೋದು. ಬಟ್ ಇಷ್ಟೊಂದೆಲ್ಲ ಗಿಮಿಕ್ಸ್ ನಡುವೆನೂ ಪ್ರೊಡ್ಯೂಸರ್ಸ್ ಮಾತ್ರ ಸಿನಿಮಾನ ಪುಷ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗನೆ ರಿಲೀಸ್ ಮಾಡೋದಕ್ಕೆ. ಅವ್ರ ಲೆಕ್ಕದಲ್ಲಿ ಅಕ್ಟೋಬರ್ ಇತ್ತು. ಇವನ್ ಈಗ ನಾವು ಟೀಮ್ನ ಕೇಳಿದ್ರು ಕೂಡ ಅಕ್ಟೋಬರ್ ರಿಲೀಸ್ ಅಂತಾನೆ ಹೇಳೋದು. ಆದ್ರೆ ಯಾಕೋ ಬಂದಿರೋ ಪ್ರಾಡಕ್ಟ್ ಮೇಲೆ ಒಪ್ಪಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅನ್ಸತ್ತೆ. ಹಾಗಾಗಿನೇ ಸಿನಿಮಾ ಡಿಲೇ ಆಗ್ತಾ ಇದೆ. ಅಂಡ್ ಆಲ್ರೆಡಿ ಅಕ್ಟೋಬರ್ 3. ಸೊ ಲೆಟ್ಸ್ ಸಿ ಸಿನಿಮಾ ಇದೇ ತಿಂಗಳು ಬರತ್ತಾ ಅಥವಾ 2025ಕ್ಕೆ ಪೋಸ್ಟ್ಪೋನ್ ಆಗತ್ತಾ ಅಂತ. ಇನ್ನ ವಾಪಸ್ ಮಾರ್ಟಿನ್ ಕಡೆ ಬಂದ್ರೆ ರಿಲೀಸ್ಗೆ ಉಳಿದಿರೋದು ಕೇವಲ 8 ದಿನ. ಅಂಡ್ ಅದರಲ್ಲಿ 4ನೇ ತಾರೀಕು ಹೈದರಾಬಾದ್ ಇವೆಂಟ್ ಅಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. 5ಕ್ಕೆ ಹುಬ್ಬಳ್ಳಿಯಲ್ಲಿ ಪ್ರೆಸ್ ಮೀಟ್ ಜೊತೆಗೆ ಫ್ಯಾನ್ಸ್ ಮೀಟಪ್ ಕೂಡ ಇದೆ. ಹಾಗೆ 6ನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್. ಅಂಡ್ ಫೈನಲಿ 8ಕ್ಕೆ ಮುಂಬೈಯಲ್ಲಿ ಒಂದು ದೊಡ್ಡ ಪ್ರೆಸ್ ಮೀಟ್ ಅನ್ನ ನಡೆಸೋ ಮೂಲಕ ಲಾಂಗೆಸ್ಟ್ ಪ್ರಮೋಷನ್ಸ್ ನ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಕಾಂಪಿಟೇಷನ್ ಮಧ್ಯೆನೇ ಗೆದ್ದು ಬರ್ಲಿ. ಜೊತೆಗೆ ಹೇಳದ್ನಲ್ಲ, ಬೆಂಗಳೂರಲ್ಲಿ ಶತಾಯ ಗತಾಯ ಪಣ ತೊಟ್ಟಾದ್ರೂ ಸರಿ ಅತಿ ಹೆಚ್ಚು ಶೋಸ್ನ ತಗೊಳ್ಳೇಬೇಕು. ಇದಾದ್ಮೇಲೆ ಬಗೀರಾ ವಿಷಯಕ್ಕೆ ಬಂದ್ರೆ ಟೀಮ್ ಯಾಕೋ ಇನ್ನೂ ಆಕ್ಟಿವ್ ಆಗಿಲ್ಲ. ಅಂಡ್ ರಿಲೀಸ್ ಡೇಟ್ ಅನ್ನ ಕೂಡ ತುಂಬಾ ಸಿಂಪಲ್ ಆಗಿ ಒಂದು ಪೋಸ್ಟರ್ ನ ಬಿಟ್ಟು ಅನೌನ್ಸ್ ಮಾಡಿದ್ರು. ಮೇ ಬಿ ಹೊಂಬಾಳೆ ಅವರು ತಮ್ಮ ರೀಸೆಂಟ್ ರಿಲೀಸಸ್ ಗಳಿಂದ ಕೈ ಸುಟ್ಕೊಂಡ ಮೇಲೆ ಪ್ರಮೋಷನ್ಸ್ ಮಾಡೋದ್ರ ಬಗ್ಗೆ ಹಿಂದೆ ಮುಂದೆ ನೋಡ್ತಾ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಧೂಮಂ ರೀತಿ ಈ ಸಿನಿಮಾನು ಕೇರ್ಲೆಸ್ ಆಗಿ ತಂದು ಹಾಕ್ಬೇಡಿ. ಬಗೀರಾ ಫಿಲಂಗೆ ಬೇರೆ ಲೆವೆಲ್ ಅಲ್ಲೇ ಹೈಪ್ ಇದೆ. ಅಂಡ್ ಎಸ್ಪೆಷಲಿ ಹಿಂದಿ ಬೆಲ್ಟ್ ಆಡಿಯನ್ಸ್ ಇದಾರಲ್ಲ, ಸಿನಿಮಾಗೋಸ್ಕರ ಸಖತ್ ಎಕ್ಸೈಟ್ ಆಗಿದ್ದಾರೆ. ಆ ರೀತಿ ಒಂದು ಸಿನಿಮಾಗೆ ಸಿಗೋದು ತುಂಬಾನೇ ಅಪರೂಪ. ಅಫ್ಕೋರ್ಸ್ KGF ಯೂನಿವರ್ಸ್ ಅನ್ನೋ ರೂಮರ್ಸ್ ಮತ್ತೆ ಪ್ರಶಾಂತ್ ನೀಲ್ ಅವರ ಕಥೆ ಅನ್ನೋ ಕಾರಣಕ್ಕೆ ಈ ಹೈಪ್ ಬಿಲ್ಡ್ ಆಗಿರ್ಬೋದು. ಬಟ್ ಏನೇ ಇರ್ಲಿ ಅದನ್ನ ಚೆನ್ನಾಗಿ ಬಳಸ್ಕೋಬೇಕು. ಅಂಡ್ ಐ ಥಿಂಕ್ ಬಗೀರಾ ಸಿನಿಮಾಗೆ ಆ ಎಲ್ಲಾ ಪೊಟೆನ್ಷಿಯಲ್ಲೂ ಇದೆ. ಸ್ವಲ್ಪ ಓವರ್ ಆಗಿ ಹೇಳ್ತಾ ಇದೀನಿ ಅಂತ ಅನ್ನಿಸ್ಬೋದು. ಸ್ಟಿಲ್ ಈ ವರ್ಷ ಬೇರೆ ಯಾವ ಸಿನಿಮಾ ಹೇಗೆ ರಿಲೀಸ್ ಆದ್ರೂ ಬಗೀರಾ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಇಂಡಿಯನ್ ಸಿನಿಮಾ. ಈಗ ಪಾಸಿಟಿವ್ ಟಾಕ್ಸ್ ಬಂದ ಮೇಲೆ ಬೇರೆ ರಾಜ್ಯಗಳಲ್ಲಿ ಸಿನಿಮಾನ ಸ್ಪ್ರೆಡ್ ಮಾಡೋದಿದೆಯಲ್ಲ ಅದು ಬೇರೆ. ಹಾಗಂತ ಕೈ ಕಟ್ಕೊಂಡ್ ಕೂರಕ್ಕಾಗಲ್ಲ. KGF ಚಾಪ್ಟರ್ 1 ರೀತಿ ಪ್ರಮೋಷನ್ ಮಾಡೋದಕ್ಕಾಗದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಬೇರೆ ರಾಜ್ಯಗಳಲ್ಲೂ ಇವೆಂಟ್ ಮಾಡಿ ಸಿನಿಮಾನ ಆದಷ್ಟು ಕಡೆಗಳಿಗೆ ತಲುಪಿಸ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಅಫ್ಕೋರ್ಸ್ ಹೊಂಬಾಳೆ ಅವರು ಎದ್ದು ನಿಂತ್ಕೊಂಡ್ರು ಅಂದ್ರೆ ನಾವ್ ಹೇಳೋದೇ ಬೇಡ, ಅಷ್ಟು ಗ್ರ್ಯಾಂಡ್ ಆಗಿ ಸಿನಿಮಾನ ತಂದು ನಿಲ್ಲಿಸ್ತಾರೆ. ಇನ್ನ ಅಕ್ಟೋಬರ್ 31ಕ್ಕೆ ಭರ್ಜರಿ ಕಾಂಪಿಟೇಷನ್ ಬೇರೆ ಇದೆ. ಮೊದಲನೇದು ಧನಂಜಯ ಅವರ ಮಲ್ಟಿಸ್ಟಾರರ್ ಝೀಬ್ರಾ ಸಿನಿಮಾ. ನನ್ ಪ್ರಕಾರ ಇದು ಮುಂದೆ ಹೋಗ್ಬೇಕಾಗಿತ್ತು. ಬಿಕಾಸ್ ಆ ದಿನ ಸ್ಕ್ರೀನ್ಗಳು ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಇದು ಬಿಟ್ರೆ ಶಿವಕಾರ್ತಿಕೇಯನ್ ಮತ್ತೆ ಸಾಯಿ ಪಲ್ಲವಿ ಅವರ ಅಮರನ್ ಬರ್ತಾ ಇದೆ. ಅಂಡ್ ಮುಖ್ಯವಾಗಿ ಅಜಿತ್ ಕುಮಾರ್ ಅವರ ವಿದಾ ಮುಯಾರ್ಚಿ. ಸೊ ಇಲ್ಲೂ ಅಷ್ಟೇ ಸ್ಕ್ರೀನ್ಸ್ ದೊಡ್ಡ ಮಟ್ಟದಲ್ಲೇ ಡಿವೈಡ್ ಆಗುತ್ತೆ.
ಅಂಡ್ ಅಗೈನ್ ಹೊಂಬಾಳೆ ಅವರು ಮಾತ್ರ ತಮಿಳ್ ಸಿನಿಮಾಗೆ ಎಲ್ಲದನ್ನೂ ಬಿಟ್ಕೊಡ್ದೇನೆ ಹೆಚ್ಚು ಶೋಗಳನ್ನ ತಗೊಳ್ಳೋದ್ರ ಕಡೆನೆ ಗಮನ ಕೊಡಬೇಕು, ಎಸ್ಪೆಷಲಿ ಬೆಂಗಳೂರಲ್ಲಿ. ಇದಿಷ್ಟು ಈ ಎಲ್ಲಾ ಸಿನಿಮಾಗಳ ರಿಲೀಸ್ ಡೇಟ್ ಅನ್ನ ನೋಡಿದ ಮೇಲೆ ನಾನು ಹಂಚ್ಕೋಬೇಕು ಅನ್ಕೊಂಡಂತ ವಿಷಯಗಳು. ಇಂಡಿವಿಜುವಲ್ ಆಗಿ ಪ್ರತಿ ಸಿನಿಮಾ ಬಗ್ಗೆನೂ ಮಾತಾಡೋದಿದ್ದೇ ಇದೆ, ಬಟ್ ಅದನ್ನ ಮುಂದೆ ನೋಡ್ಕೊಳ್ಳೋಣ. ವಿಡಿಯೋ ದೊಡ್ಡದಾಗೋದು ಬೇಡ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ. ಎನಿವೇಸ್, ನಾನ್ ಹೇಳಿದ್ರ ಬಗ್ಗೆ ನಿಮ್ದೇನಾದ್ರೂ ಅಭಿಪ್ರಾಯಗಳಿದ್ರೆ ಅಥವಾ ನಿಮ್ಗೇನೆ ಸಪರೇಟ್ ಆಗಿ ಏನಾದ್ರೂ ಹೇಳೋದಕ್ಕಿದ್ರೆ ಅದನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.